ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲರಗು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಲಕ್ಷ್ಮಿಯನ್ನ ಯಾವ ರೀತಿ ಕೂರಿಸ್ಬೇಕು, ಕೆಲವೊಂದು ಡೆಕೋರೇಷನ್ ಐಡಿಯಾಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ನಾನು ನಮ್ಮ ಮನೆಯಲ್ಲಿ ಕೂರಿಸಿರುವಂಥ ಲಕ್ಷ್ಮಿ ಫೋಟೋಸ್ ಇದೆ, ಮತ್ತು ಕೆಲವೊಂದು ನನ್ನ ಫ್ರೆಂಡ್ ಮತ್ತು ನನ್ನ ತಂಗಿ ಮನೆ ಫೋಟೋಸ್ ಹಾಕಿದೆ, ಮತ್ತು ಕೆಲವೊಂದು ಈ ಗೂಗಲಲ್ಲಿ ನಾನು ಇಷ್ಟ ಆಗಿರುವಂಥ ಫೋಟೋಸನ್ನು ನಿಮಗೆ ಇಲ್ಲಿ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಬೋದು ನಾವು ದೇವರನ್ನ. ಒಬ್ಬೊಬ್ರು ಒಂದೊಂದು ವಿಧದಲ್ಲಿ ಲಕ್ಷ್ಮಿಯನ್ನ ಅಲಂಕಾರ ಮಾಡ್ತಾರೆ, ಲಕ್ಷ್ಮಿಯನ್ನ ಪೂಜಿಸ್ತಾರೆ. ಕೆಲವರು ತುಂಬಾನೇ ವಿಜೃಂಭಣೆಯಿಂದ ಮಾಡ್ತಾರೆ, ಕೆಲವರು ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ತಾರೆ. ನೀವು ಯಾವ ರೀತಿಯಾಗಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ. ಇಲ್ಲಿ ನಾನು ಕೆಲವೊಂದು ಫೋಟೋಸನ್ನು ನಿಮಗೆ ಯಾಕೆ ಶೇರ್ ಮಾಡಿದ್ದೀನಿ ಅಂದರೆ, ನಿಮಗೆ ಏನಾದರೂ ಈ ಫೋಟೋಸನ್ನು ನೋಡಿ ನೀವು ಯಾವುದಾದ್ರು ಒಂದು ಐಡಿಯಾನ ತಗೊಂಡು ನೀವು ಸಹ ಅದೇ ರೀತಿಯಾಗಿ ಲಕ್ಷ್ಮಿಯನ್ನು ಅಲಂಕಾರ ಮಾಡ್ಬೋದು ಅಂತ ಈ ರೀತಿಯಾಗಿ ನಾನು ಕೆಲವೊಂದು ಫೋಟೋಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಲಕ್ಷ್ಮಿ ಹಬ್ಬ ನಮಗೆ ಶ್ರಾವಣ ಮಾಸದಲ್ಲಿ ಬರುತ್ತೆ. ಶ್ರಾವಣ ಮಾಸದಲ್ಲಿ ಅದು 2ನೇ ವಾರನೇ ಈ ಲಕ್ಷ್ಮಿ ಹಬ್ಬ ಬರುವುದು. ಈ ಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂಥರ ಖುಷಿ, ಸಂತೋಷ ಅಂತಾನೆ ಹೇಳ್ಬೋದು. ಈ ಲಕ್ಷ್ಮಿ ಹಬ್ಬದ ದಿನ ಹೆಣ್ಮಕ್ಳನ್ನ ಆ ಸೀರೆಯಲ್ಲಿ ಒಡವೆಗಳು ಹಾಕೊಂಡಿರುವಂಥವ್ರನ್ನ ನೋಡೋದೇ ಒಂದು ಖುಷಿ ಅಂತಾನೆ ಅನ್ಬೋದು ಅಲ್ವಾ. ಲಕ್ಷ್ಮಿ ಹಬ್ಬದ ದಿನ ವೆರೈಟಿ ಅಡುಗೆ ಮಾಡ್ತೀವಿ ನಾವು, ಮತ್ತು ದೇವರಿಗೆ ನೈವೇದ್ಯ ಮಾಡ್ತೀವಿ, ಮತ್ತು ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡ್ತೀವಿ. ನಾವು ಲಕ್ಷ್ಮಿ ಹಬ್ಬ ಮಾಡೋಕ್ಕೂ ಮುಂಚೆ ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊತೀವಿ, ಹೌದು ತಾನೆ. ಅಷ್ಟು ನಾವು ಖುಷಿಯಿಂದ ಇಷ್ಟಪಟ್ಟು ಮಾಡ್ತೀವಿ ಲಕ್ಷ್ಮಿ ಹಬ್ಬ ಅಂದರೆ. ಹೆಣ್ಮಕ್ಳಿಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಎಲ್ಲಿಂದ ಹುಮ್ಮಸ್ ಬಂದ್ಬಿಡುತ್ತೆ ಈ ಲಕ್ಷ್ಮಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ. ನಾನು ಮೊದಲೆಲ್ಲ ಲಕ್ಷ್ಮಿಯನ್ನ ಕೂರಿಸ್ತಾ ಇರಲಿಲ್ಲ, ಈಗ ಸ್ವಲ್ಪ ವರ್ಷದಿಂದ ನಾನು ಲಕ್ಷ್ಮಿಯನ್ನ ಕೂರಿಸ್ತಾ ಇದ್ದೀನಿ. ನನಗೂ ಒಂಥರ ತುಂಬ ಖುಷಿ ಅನಿಸುತ್ತೆ ಈ ಲಕ್ಷ್ಮಿ ಹಬ್ಬ ಬಂದರೆ. ಮತ್ತು ನಮಗೆ ಏನಂದರೆ ಮನೆಯೆಲ್ಲ ಕ್ಲೀನಿಂಗ್ ಆಗುತ್ತೆ, ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ ಹೆಣ್ಮಕ್ಳಿಗೆ. ಮತ್ತು ನಾವು ಒಬ್ಬೊಬ್ರು ಮನೆಗೆ ಲಕ್ಷ್ಮಿ ಹಬ್ಬಕ್ಕೆ ಕುಂಕುಮ ಕರೀತಾರೆ, ಹೋಗ್ತೀವಿ, ಅವರು ಸಹ ನಮ್ಮ ಮನೆಗೆ ಬರ್ತಾರೆ, ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ಒಬ್ಬೊಬ್ರು ಮನೆಯಲ್ಲಿ ಯಾವ ರೀತಿಯಾಗಿ ಲಕ್ಷ್ಮಿಯನ್ನ ಕೂರಿಸಿರ್ತಾರೆ ನೋಡೋದೇ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಅವತ್ತಿನ ದಿನ. ನೋಡ್ತಾ ಇರ್ಬೋದು ಇಲ್ಲಿ ಒಂದೊಂದು ಲಕ್ಷ್ಮಿಯನ್ನು ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಲ್ವಾ. ಈ ರೀತಿಯಾಗಿ ನಾವು ಒಬ್ಬೊಬ್ರು ಮನೆಯದು ಲಕ್ಷ್ಮಿ ನೋಡಿದಾಗ ನಮ್ಗೆ ಏನಾದರೂ ಒಂದು ಡಿಫ್ರೆಂಟ್ ಆದಂತಹ ಐಡಿಯಾ ಬರುತ್ತೆ. ನಾವು ನೆಕ್ಸ್ಟ್ ಈ ಬೇರೆ ರೀತಿಯಾಗಿ ಕೂರಿಸೋಣ, ಇನ್ನೊಂದು ಥರ ದೇವರನ್ನ ರೆಡಿ ಮಾಡೋಣ, ಆ ರೀತಿಯಾಗಿ ನಮಗೆ ಆಲೋಚನೆಗಳು ಬರುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿರುವಂತಹ ಫೋಟೋಗಳನ್ನು ನೋಡಿ ನಿಮಗೆ ಯಾವುದಾದ್ರೂ ಬೇರೆ ರೀತಿಯಾಗಿ ದೇವರನ್ನ ಅಲಂಕಾರ ಮಾಡಬೇಕು ಅನ್ಸಿದ್ರೆ ಖಂಡಿತವಾಗಿ ಮಾಡಿ ನೋಡಿ, ಫೋಟೋಸನ್ನು ಝೂಮ್ ಮಾಡ್ಕೊಂಡು ನೋಡಿ. ತುಂಬ ಅಂದರೆ ತುಂಬಾ ಅಂದವಾಗಿ ಕಾಣಿಸ್ತಾಳೆ ಲಕ್ಷ್ಮಿ. ನನಗಂತೂ ತುಂಬಾ ಖುಷಿ ಆಗುತ್ತೆ ಲಕ್ಷ್ಮಿ ಹಬ್ಬ ಬಂದರೆ. ನಿಮಗೆ ಇಲ್ಲಿರುವಂಥ ಎಲ್ಲ ಫೋಟೋಸ್ಗಳು ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ನಿಮಗೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಇಷ್ಟ ಆಯಿತಾ ಅದನ್ನು ಸಹ ನನಗೆ ತಿಳಿಸ್ಬೋದು. ಒಬ್ಬೊಬ್ರು ತುಂಬ ಸಿಂಪಲ್ ಆಗಿ ದೇವರ ಮನೆಯಲ್ಲೇ ಮಾಡ್ಕೊತಾರೆ, ಒಬ್ಬೊಬ್ರು ಹೊರಗಡೆ ಆಚೆ ಈ ರೀತಿಯಾಗಿ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿ ಲಕ್ಷ್ಮಿಯನ್ನ ಕೂರಿಸ್ತಾರೆ. ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸನ್ನು ಲೈಕ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ.
ನನಗೆ ಇಲ್ಲಿ ಹಾಕಿರುವಂತಹ ಲಕ್ಷ್ಮಿಗಳು ಒಂದಕ್ಕಿಂತ ಒಂದು ತುಂಬಾನೇ ಇಷ್ಟ ಆಯಿತು. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋನ ನಿಮಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.